ಮಿತ್ರರೇ ನಮಸ್ಕಾರ. ನೀವು ಮನೆಯಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? ಆ ಸಮಯದಲ್ಲಿ ನಿಮಗೆ ವಿಶೇಷವಾದ ಶಕ್ತಿಯ ಅನುಭವ ಎಂದಾದರೂ ಆಗಿದೆ? ಮನೆಯೆಂದರೆ ಕೇವಲ ಕಲ್ಲು ಕಿಟಕಿ ಬಾಗಿಲುಗಳ ಸಂಕಲನವಲ್ಲ. ಈ ಜಗತ್ತಿನಲ್ಲಿ ಕೆಲವು ಮನೆಗಳು ಇವೆ. ಆ ಮನೆಗಳು ತಮ್ಮೊಳಗೆ ಅಸಾಧಾರಣ ಶಕ್ತಿ, ದೈವಿಕ ಶಕ್ತಿ ಸಂಗ್ರಹಿಸಿವೆ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಜೀವನದಲ್ಲಿ ನೆಮ್ಮದಿ, ಸಂತೋಷ ತುಂಬಿರುತ್ತದೆ. ಒಂದು ವಿಶೇಷ ಶಕ್ತಿ, ಒಂದು ಶಾಂತಿ, ಒಂದು ದೈವಿಕ ಬೆಳಕು ಮನೆಯ ಸುತ್ತಲೂ ಹರಡಿರುತ್ತದೆ. ಅದು ನಮಗೆ ಹೇಗೆ ಗೊತ್ತಾಗುತ್ತದೆ ಎಂದು ಯೋಚಿಸುತ್ತಿದ್ದೀರಾ? ಅದನ್ನು ತಿಳಿಯಲು ನೀವು ಈ ವಿಡಿಯೋವನ್ನು ಖಂಡಿತವಾಗಿಯೂ ನೋಡಿ. ಈ ಸೂಚನೆಗಳು ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಎಂದು ಹೇಗೆ ತಿಳಿಸುತ್ತದೆ? ನಿಮ್ಮ ಮನೆಯಲ್ಲಿ ಈ ಲಕ್ಷಣಗಳನ್ನು ನೋಡಿದಾಗ ನೀವು ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಅದು ಕೇವಲ ನೆನಪು ಅಥವಾ ಸಂಪ್ರದಾಯವಲ್ಲ, ಅದು ನಿಜವಾದ ಶಕ್ತಿ. ಸೂಚನೆ 1, ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ. ದೈವಿಕ ಶಕ್ತಿ ಇರುವ ಮನೆಯಲ್ಲಿ ಮೊದಲೇ ಸ್ಪಷ್ಟವಾದ ಲಕ್ಷಣವೇ ಮನೆಯಲ್ಲಿ ಒಂದು ಶಾಂತಿ ಮತ್ತು ನೆಮ್ಮದಿ ಇರುವುದು. ಕೆಲವರು ಹೇಳುತ್ತಾರೆ, ಮನೆ ತುಂಬಾ ಸದ್ದು, ಮನಸ್ಸು ಭಾರವಾಗುತ್ತೆ. ಇಂತಹ ಮನೆ ಪ್ರವೇಶಿಸಿದ ಕ್ಷಣವೇ ಮನಸ್ಸು ಶಾಂತವಾಗುವುದು. ಜೀವನದಲ್ಲಿ ಯಾವ ಒತ್ತಡ ಇದ್ದರೂ ಈ ಮನೆಯಲ್ಲಿ ಕೇವಲ ಹಗುರವಾದ ಶಾಂತಿ ಇರುತ್ತದೆ. ಇದು ಕೇವಲ ಮನಸ್ಸಿನ ಅನುಭವವಲ್ಲ, ಆ ಸ್ಥಳದಲ್ಲಿ ದೈವಿಕ ಶಕ್ತಿ ಇರುವಿಕೆಯು ಒಂದು ಕಾರಣವಾಗಿರಬಹುದು. ಸೂಚನೆ 2, ಮನೆಯಲ್ಲಿ ಹಗುರವಾದ ಬೆಳಕು. ದೈವಿಕ ಶಕ್ತಿ ಇರುವ ಮನೆಗಳಲ್ಲಿ ಹಗುರವಾದ ಬೆಳಕು ಕೇವಲ ಬಾಹ್ಯವಾಗಿ ಅಷ್ಟೇ ಅಲ್ಲ, ಮನಸ್ಸಿನ ಬೆಳಕು ಕೂಡ ಹಗುರವಾಗಿರುತ್ತದೆ. ಚಿಕ್ಕ ಬೆಳಕು ಕೂಡ ಮನಸ್ಸಿಗೆ ಶಾಂತಿ ತರುತ್ತದೆ. ವಾಸ್ತವದಲ್ಲಿ ಈ ಬೆಳಕು ವ್ಯಕ್ತಿಗಳ ಬುದ್ಧಿ ಮತ್ತು ಮನಸ್ಸಿನ ಶಕ್ತಿಯನ್ನು ತೋರಿಸುತ್ತದೆ. ಸೂಚನೆ 3, ಒಳ್ಳೆಯ ವಾತಾವರಣ ಮತ್ತು ನೈಸರ್ಗಿಕ ಗಂಧ. ದೈವಿಕ ಶಕ್ತಿ ಇರುವ ಮನೆಗಳಲ್ಲಿ ಒಳ್ಳೆಯ ವಾತಾವರಣ ಇರುವುದರಿಂದ ಮನೆಗೆ ಪ್ರವೇಶ ಮಾಡಿದ ತಕ್ಷಣವೇ ನಿಮಗೆ ಸಂತೋಷ ಮತ್ತು ತೃಪ್ತಿಯ ಭಾಸವಾಗುತ್ತದೆ. ಹೂವು, ಹಸಿರು, ಸ್ವಚ್ಛ ವಾತಾವರಣ, ಈ ಎಲ್ಲವೂ ಮನೆಯಲ್ಲಿ ಶಕ್ತಿ ಇರುವುದನ್ನು ಸೂಚಿಸುತ್ತದೆ. ಅದರ ಜೊತೆಗೆ ಕೆಲವು ಮನೆಗಳಲ್ಲಿ ಸ್ವಾಭಾವಿಕವಾಗಿ ಹಗುರವಾದ, ಶುಭ್ರವಾದ ಗಂಧ ಬರುತ್ತದೆ. ಅದು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಸೂಚನೆ 4, ಮನೆಯೊಳಗಿನ ಆತ್ಮೀಯತೆ. ದೈವಿಕ ಶಕ್ತಿ ಇರುವ ಮನೆಯಲ್ಲಿ ಒಟ್ಟಾಗಿ ಹೃದಯದಿಂದ ಸಂಬಂಧ ಬೆಳೆಯುತ್ತದೆ. ಮನೆ ಸದಸ್ಯರ ನಡುವೆ ಪ್ರೀತಿ, ಸಹಾನುಭೂತಿ, ಗಮನ. ಈ ಸಂಬಂಧಗಳು ಹೊರಗಿನ ಜಗತ್ತಿನ ಪ್ರಭಾವದಿಂದ ಅಳವಡಿಕೆಯಾಗುವುದಿಲ್ಲ. ಅದರ ಪರಿಣಾಮ ಮನೆಗೆ ಪ್ರವೇಶ ಮಾಡಿದವರೂ ಕೂಡ ಶಾಂತಿ ಮತ್ತು ಹೃದಯ ಸ್ಪರ್ಶವನ್ನು ಅನುಭವಿಸುತ್ತಾರೆ. ಸೂಚನೆ 5, ಸ್ನೇಹಿತರು ಮತ್ತು ಅತಿಥಿಗಳು. ನಿಮ್ಮ ಮನೆಯ ದೈವಿಕ ಶಕ್ತಿ ಅನೇಕರಿಗೆ ಸ್ಪಷ್ಟವಾಗುತ್ತದೆ. ಅತಿಥಿಗಳು ತಲುಪಿದಾಗ ಅವರು ಮನೆಯಲ್ಲಿ ಸೌಮ್ಯತೆ, ಆತ್ಮೀಯತೆ ಮತ್ತು ನೆಮ್ಮದಿಯನ್ನು ಕಂಡುಹಿಡಿಯುತ್ತಾರೆ. ಅಂತಹ ಮನೆಗೆ ಹೋಗಿ ಬರುವವರು ತಮ್ಮ ಮನಸ್ಸಿನ ಭಾರವನ್ನು ಮರೆಯುತ್ತಾರೆ. ಇದು ಸ್ವಾಭಾವಿಕ ಮ್ಯಾಗ್ನೆಟಿಸಮ್ ಆಗಿದೆ. ಮನೆಯಲ್ಲಿ ದೈವಿ ಶಕ್ತಿ ಇರುವುದಕ್ಕೆ ಇದು ಕಾರಣ. ಸೂಚನೆ 6, ಮನೆಯಲ್ಲಿ ಸ್ವಚ್ಛತೆ. ದೈವಿಕ ಶಕ್ತಿ ಇರುವ ಮನೆಯಲ್ಲಿ ಸ್ವಚ್ಛತೆ ಸ್ವಾಭಾವಿಕವಾಗಿ ಲಭ್ಯವಾಗುತ್ತದೆ. ಕೇವಲ ಸುತ್ತಲಿನ ವಾತಾವರಣವಲ್ಲ, ಮನಸ್ಸಿನ ಸ್ವಚ್ಛತೆಯೂ ಕೂಡ ಗೋಡೆ, ಮಂಟಪ, ಕೊಠಡಿಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಮನೆ ಅತೀವವಾಗಿ ಸ್ವಚ್ಛವಾಗಿರುತ್ತದೆ, ಅಂದರೆ ದೈವಿಕ ಶಕ್ತಿ ಸ್ವಾಭಾವಿಕವಾಗಿ ಹರಡುತ್ತಿದೆ ಎಂಬುದಾಗಿದೆ. ಸೂಚನೆ 7, ಸಹಜ ಧ್ವನಿಗಳು. ಮನೆಯಲ್ಲಿ ದೈವಿಕ ಶಕ್ತಿ ಇರುವಾಗ ಸಹಜ ಧ್ವನಿಗಳು, ಪಕ್ಷಿಗಳ ಗಾಯನ, ಗಾಳಿ ಶಬ್ದ, ನೀರಿನ ಸದ್ದು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಇವುಗಳು ಮನೆಯೊಳಗಿನ ನಕಾರಾತ್ಮಕ ಶಕ್ತಿಯನ್ನು ತಗ್ಗಿಸುತ್ತದೆ. ಈ ಧ್ವನಿಗಳನ್ನು ಕೇಳಿದಾಗಲೇ ನೀವು ಮನೆಯಲ್ಲಿ ವಿಶೇಷ ಶಕ್ತಿ ಇರುವುದನ್ನು ಅರಿಯುತ್ತೀರಿ. ಸೂಚನೆ 8, ಸಂತೋಷ ಮತ್ತು ನಗುವಿನ ಪ್ರಸಾರ. ದೈವಿಕ ಶಕ್ತಿ ಇರುವ ಮನೆಯಲ್ಲಿ ಹಾಸ್ಯ, ನಗು, ಸಂತೋಷ ಸದ್ದಿಲ್ಲದೆ ಹರಡುತ್ತದೆ. ಇದು ಕೇವಲ ಹಾಸ್ಯವಲ್ಲ, ಆದರೆ ಮನಸ್ಸಿನ ಆಳವಾದ ಶಕ್ತಿ. ಸಂಭಾಷಣೆಗಳಲ್ಲಿ ಪ್ರೀತಿ, ಸಂತೋಷ, ಮನಸ್ಸಿನ ಶಾಂತಿ, ಇವು ಎಲ್ಲವೂ ಮನೆಯ ಶಕ್ತಿಯನ್ನು ತೋರಿಸುತ್ತವೆ. ಸೂಚನೆ 9, ಸಮಸ್ಯೆ ಎದುರಿಸುವ ಧೈರ್ಯ. ಮನೆಯಲ್ಲಿ ದೈವಿಕ ಶಕ್ತಿ ಇದ್ದರೆ ಸಮಸ್ಯೆಗಳು ಬಂದಾಗ ಮನೆಯವರು ಧೈರ್ಯದಿಂದ, ಶಾಂತಿಯಿಂದ ಅದನ್ನು ಎದುರಿಸುತ್ತಾರೆ. ಅದು ಭಾರವಾದ ಸಂದರ್ಭಗಳಲ್ಲೂ ನಿಜವಾದ ಶಕ್ತಿಯನ್ನು ತೋರಿಸುತ್ತದೆ. ಈ ಶಕ್ತಿ ಮನೆಗೆ ಪ್ರವೇಶ ಮಾಡಿದವರಿಗೂ ಕೂಡ ತಲುಪುತ್ತದೆ. ಸೂಚನೆ 10, ಮನೆಯಲ್ಲಿನ ನೈಸರ್ಗಿಕ ಸೌಂದರ್ಯ. ಮನೆಗೆ ಕೇವಲ ಗೋಡೆ, ಕೊಠಡಿ ಮಾತ್ರವಲ್ಲ, ಮನೆಯಲ್ಲಿನ ಸೌಂದರ್ಯ, ಹಸಿರು ಹೂವು, ಸ್ತ್ರೀ ಪುರುಷರ ಹಾಸ್ಯ,
ಇದು ಎಲ್ಲವೂ ದೈವಿಕ ಶಕ್ತಿಯ ಸಂಕೇತ. ನೈಸರ್ಗಿಕ ಸೌಂದರ್ಯವನ್ನು ನೋಡಿದಾಗ ಮನಸ್ಸಿಗೆ ಒಂದು ನೆಮ್ಮದಿ ಬರುತ್ತದೆ. ಸೂಚನೆ 11. ಮನೆಗೆ ಪ್ರವೇಶ ಮಾಡಿದಾಗ ಮನಸ್ಸಿನ ಬದಲಾವಣೆ. ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಇದ್ದರೆ ಪ್ರವೇಶಿಸಿದ ಕ್ಷಣದಲ್ಲಿ ನಿಮ್ಮ ಮನಸ್ಸು ಬೇರೆ ರೀತಿಯಾಗಿ ಶಾಂತವಾಗುತ್ತದೆ. ಅತಿಥಿಯ ಮನಸ್ಸು ಕೆಲಸದಲ್ಲಿ ಅಸ್ತವ್ಯಸ್ತರಾಗಿದ್ದಾಗ ಕೂಡ ಈ ಶಕ್ತಿ ಅವನ ಮನಸ್ಸನ್ನು ಹಗುರಗೊಳಿಸುತ್ತದೆ. ಸೂಚನೆ 12. ಮನೆಯಲ್ಲಿ ಸಂತೋಷದ ಚಿಹ್ನೆಗಳು. ದೈವಿಕ ಶಕ್ತಿ ಇರುವ ಮನೆಗಳಲ್ಲಿ ಸಂತೋಷದ ಚಿಹ್ನೆಗಳು ಸ್ಪಷ್ಟವಾಗುತ್ತದೆ. ಮಕ್ಕಳ ನಗು, ಹೂಗಳು ಚೆಲುವಾಗಿ ಅರಳಿರುವುದು, ಮನೆಯಲ್ಲಿ ಲಗ್ನ, ಹಬ್ಬ, ಸಡಗರ, ಸಂತೋಷ ಇವು ಎಲ್ಲವೂ ಮನೆಯಲ್ಲಿ ಶಕ್ತಿ ಇದೆ ಎಂದು ಸೂಚಿಸುತ್ತದೆ. ಸೂಚನೆ 13. ಮನಸ್ಸು ಮನೆಯಲ್ಲಿ ಇರಿಸಿಕೊಳ್ಳುವ ಶಕ್ತಿ. ಮನೆಗೆ ದೈವಿಕ ಶಕ್ತಿ ಇದ್ದರೆ ಮನೆ ಸದಸ್ಯರು ಮನಸ್ಸಿನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಅವರು ಎಷ್ಟೇ ಒತ್ತಡದಲ್ಲಿರಲಿ ಮನಸ್ಸಿನಲ್ಲಿ ಶಾಂತಿ, ಪ್ರೀತಿ, ಶಕ್ತಿಯು ಸದಾ ಇರುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ, ಈ 13 ಸೂಚನೆಗಳ ಮೂಲಕ ನೀವು ಗಮನಿಸಿದರೆ ನಿಮ್ಮ ಮನೆಯಲ್ಲಿನ ದೈವಿಕ ಶಕ್ತಿ ಇರುವುದು ಹೇಗೆ ಗುರುತಿಸಬಹುದು ಎಂಬುದನ್ನು ಅರಿಯುತ್ತೀರಿ. ಸಾಮಾನ್ಯ ವಾಸ್ತವದಲ್ಲಿ ಮನೆಗೋಡೆಗಳು, ವಸ್ತುಗಳು, ಕಿಟಕಿ ಬಾಗಿಲುಗಳು ಎಲ್ಲ ಕೇವಲ ಫಿಸಿಕಲ್. ಆದರೆ ನಿಮ್ಮ ಮನಸ್ಸಿನಲ್ಲಿನ ಶಕ್ತಿ, ಪ್ರೀತಿ, ಸಂತೋಷ, ಶಾಂತಿ ಇವು ಅಸಲಿ ದೈವಿಕ ಶಕ್ತಿ. ಹೀಗಾಗಿ ನಿಮ್ಮ ಮನೆಯನ್ನು ಪ್ರೀತಿ, ಸ್ವಚ್ಛತೆ, ಶಾಂತಿ, ಆತ್ಮೀಯತೆ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ತುಂಬಿಸಿ. ಇದರಿಂದ ನೀವು ಕೂಡ ದೈವಿಕ ಶಕ್ತಿಯನ್ನು ಹೆಚ್ಚಿಸಬಹುದು. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.